ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಚಾನಲ್ದೊಳಗೆ ಅವಲಕ್ಕಿ ಚೋಡ ರೆಸಿಪಿಯನ್ನು ತೋರಿಸೀನಿ, ಹಾಗೆ ಇನ್ಸ್ಟಂಟ್ ಶೇಂಗಾದುಂಡಿ ರೆಸಿಪಿಯನ್ನು ಕೂಡ ತೋರಿಸೀನಿ. ಇವತ್ತಿನ ವಿಡಿಯೋದೊಳಗೆ ನಾವು ಕರ್ದಂಟು ರೆಸಿಪಿಯನ್ನು ನೋಡೋಣ. ಪುಟಾಣಿ ಹಿಟ್ಟಿನಿಂದ ಮಾಡುವಂತಹ ಕರ್ದಂಟು ರೆಸಿಪಿಯನ್ನು ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೀನಿ. ಭಾಳ ಜಲ್ದಿ ಆಗ್ತೈತಿ. ಪುಟಾಣಿ ಪುಡಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂದ್ರೆ ಜಲ್ದಿನೇ ಆಗಿಬಿಡ್ತೈತಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡ್ಕೊರಿ. ಇದು ಕೊಬ್ಬರಿ ಪುಡಿ ಐತಿ, ಪುಟಾಣಿ, ಸಕ್ರೆ, ಒಂದು 2 ಸ್ಪೂನಷ್ಟು ತುಪ್ಪ ಬೇಕಾಗ್ತೈತಿ, ಮತ್ತು ಯಾಲಕ್ಕಿ ಪುಡಿ ಒಂದು 4 ರಿಂದ 5 ಯಾಲಕ್ಕಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡೀನಿ. ಒಂದು ಸ್ವಲ್ಪ ನೀರು ಬೇಕಾಗ್ತೈತಿ. ಎಷ್ಟಿದ್ರೂ ನಮ್ಮ ಕರ್ದಂಟು ರೆಡಿ ಆಗ್ತಾವೆ. ಇನ್ನು ಪುಟಾಣಿ ಮತ್ತು ಸಕ್ರೆ ಯಾವ ಪ್ರಮಾಣದೊಳಗೆ ತೊಗೋಬೇಕಂದ್ರೆ, ಮುಕ್ಕಾಲು kg ಪುಟಾಣಿ ತೊಗೊಂಡ್ವಿ ಅಂದ್ರೆ 1 kg ಸಕ್ರೆ ಬೇಕು. ಆ ಪ್ರಮಾಣದೊಳಗೆ ನಾವು ಸಕ್ರೆ ಮತ್ತು ಪುಟಾಣಿಯನ್ನು ತೊಗೋಬೇಕು. ಈಗ ಒಂದು ಬುಟ್ಟಿ ಒಳಗೆ 1-2 ಸ್ಪೂನಷ್ಟು ಅಷ್ಟೇ ತುಪ್ಪ ಹಾಕೋತೀನಿ, ಅಂದ್ರೆ ಬುಟ್ಟಿಗೆ ಹತ್ತಬಾರ್ದು ಕರ್ದಂಟು ಅಂತ ಹೇಳಿ ಹಾಕ್ಕೊಂಡೀನಿ. ಈಗ ನೆಕ್ಸ್ಟ್ ಸಕ್ರೆ ಹಾಕ್ಕೊಳ್ಳೋಣ. ಸಕ್ರೆಗೆ ಭಾಳ ನೀರು ಬೇಡ ನೋಡ್ರಿ, ನಾನು ಎಷ್ಟು ಹಾಕ್ಕೊಂಡೀನಿ ಅದಷ್ಟು ತೊಯ್ಯೋ ಅಷ್ಟೇ ಹಾಕ್ಕೋಬೇಕು, ಜಾಸ್ತಿ ಹಾಕೋಬೇಡ್ರಿ ನೀರು ಒಟ್ಟೆ. ಈಗ ಸಕ್ರೆ ಕರಗುತ್ತೆ, ನಾನು ಈ ರೀತಿ ಚಮಚೆಯಿಂದ ಕೈ ಆಡಿಸ್ತಾನೆ ಇರಬೇಕು. ಇದ್ರ ಜೊತೆಗೇ ನಾನು ಯಾಲಕ್ಕಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಟ್ಟು ಅದನ್ನು ಹಾಕೋತೀನಿ, ಅಂದರೆ ಚೆಂದಾಗಿ ಅದರದ್ದು ಸ್ಮೆಲ್ ಬರಲಿ ಅಂಥೇಳಿ ಮೊದಲಿಗೆ ಹಾಕ್ಕೊಂಡೀನಿ. ನೀವು ಬೇಕಿದ್ರೆ ಆಮೇಲೆ ಪುಟಾಣಿ ಹಾಕೋಬೇಕಾದ್ರೂ ಕೂಡ ಹಾಕೋಬೋದು. ಒಮ್ಮೆ ಪುಟಾಣಿ ಕಲಿಸ್ಬೇಕಾದ್ರೆ ಅರ್ಜೆಂಟ್ನಾಗ ನೆನಪು ಹಾರಿಬಿಡ್ತೀವಿ ಯಾಲಕ್ಕಿ ಪುಡಿ ಹಾಕ್ಕೊಳ್ಳೋದು, ಅದಕ್ಕೋಸ್ಕರ ನಾನು ಮೊದಲೇ ಹಾಕೀನಿ. ಸಕ್ರೆ ಕರಿಗೈತಿ, ಇನ್ನು ಪಾಕ ಬರಬೇಕು. ಈಗ ಪುಟಾಣಿ ಪುಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಮೊದಲೇ ನಾನು ಬರೀ ಪುಟಾಣಿ ತೋರಿಸಿದ್ದೆ ನಿಮ್ಗೆ. ಪುಟಾಣಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಒಂದು ತಾಟ್ನಾಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಸೌರಿ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲ ಅಂದರೆ ಕರ್ದಂಟು ಏನಾಗ್ತೈತಿ, ತಾಟಿಗೆ ಹತ್ಕೊಂಡ್ಬಿಡ್ತೈತಿ. ಈ ರೀತಿ ತುಪ್ಪ ಹಚ್ಚಿಡೋದ್ರಿಂದ ಅಂಟ್ಕೊಳ್ಳೋದಿಲ್ಲ, ಆರಾಮಾಗಿ ನಾವು ಕರ್ದಂಟನ್ನು ತೆಗಿಬೋದು. ಅದಕ್ಕೋಸ್ಕರ ಮೊದಲಿಗೆ ರೆಡಿ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಒಮ್ಮಿಂದೊಮ್ಮಿಗ್ಲೆ ಅವಾಗ ಹಾಕೋಕ್ಕಾಗಂಗಿಲ್ಲ. ಒಮ್ಮೆ ಆಣ ಬಂದಮೇಲೆ ಪುಟಾಣಿ ಹಾಕಿದ್ವಲ್ಲ, ತಡ ಮಾಡುವಂಗಿಲ್ಲ, ಒಮ್ಮೆ ತಾಟಿಗೆ ಸುರಬೇಕಾಗ್ತತಿ. ಅದಕ್ಕೋಸ್ಕರ ಮೊದಲಿಗೆ ರೆಡಿ ಮಾಡಿ ಇಟ್ಕೋಬೇಕು. ನೋಡಿರಿ, ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿವಿ. ಈ ಕಡೆ ಆಣನೂ ಬಂದೈತಿ ನೋಡಿರಿ. ಆಣ ಹೆಂಗೆ ಚೆಕ್ ಮಾಡಬೇಕು ಅಂತಂದ್ರೆ, ಒಂದು ಪ್ಲೇಟ್ನಾಗ ನೀರು ಹಾಕೋರಿ. ನೀರು ಹಾಕ್ಕೊಂಡು 1-2 ಸ್ಪೂನಷ್ಟು ನಾವೇನು ಮಾಡಬೇಕು, ಆಣ ಈಗ ಸಕ್ಕರೆ ಪಾಕ ಏನು ಮಾಡ್ಕೊಂಡಿವಲ್ಲ ಅದು ಹಾಕ್ಕೋಬೇಕು. ಒಂದು ಪ್ಲೇಟ್ನಾಗ ನೀರು ಹಾಕ್ಕೊಂಡಿನಿ, 1-2 ಹನಿಯಷ್ಟು ನೋಡ್ರಿ ಹಾಕೋರಿ. ಇದು ಒಂದೇ ಕಡೆ ಕೂಡಬೇಕದು. ಆಣ ಬಂದಿರಲಿಲ್ಲ ಅಂದ್ರೆ ನೀರಿನ ಜೊತೆಗೆ ಅದು ಸಕ್ಕರೆ ಕರಗಿ ಹೋಗ್ಬಿಡ್ತೈತಿ. ಈ ರೀತಿ ಒಂದೇ ಕಡೆ ಕುಂತದಲ್ಲ, ಅದು ಸಕ್ಕರೆ ಕರಗಿಲ್ಲ ನೀರಿನ ಜೊತೆ ಅಂದ್ರೆ ಆಣ ಬಂದೈತಿ ಅಂತ ಅರ್ಥ. ಈಗ ಆಣ ಕರೆಕ್ಟಾಗಿ ಬಂದೈತಿ. ಇದಕ್ಕೇನು ಮಾಡ್ಕೊಳ್ಳೋಣ, ಪುಟಾಣಿ ಹಿಟ್ಟು ಹಾಕಿ ಕಲಿಸ್ಕೊಂಬಿಡೋಣ. ಈಗ ಮೊದಲಿಗೆ ಅದಕ್ಕಿಂತಲೂ ಮುಂಚೆ ಕೊಬ್ಬರಿ ಹಾಕಿ ಒಂದು ಸ್ವಲ್ಪ ಕಲಿಸ್ಕೊಂಡು ಪುಟಾಣಿ ಹಿಟ್ಟು ಹಾಕ್ಕೊಳ್ಳೋಕೆ ಪ್ರಾರಂಭ ಮಾಡೋಣ. ಎಷ್ಟು ಪುಡಿ ಮಾಡ್ಕೊಂಡಿರ್ತೀವಿ ಇಷ್ಟು ಪಾಕಕ್ಕೆ ಹಾಕಬೇಕಂತಲ್ಲ, ಆ ಪಾಕಕ್ಕೆ ಎಷ್ಟು ಹಿಡಿತೈತಿ ಅಷ್ಟನ್ನು ನಾವು ಹಾಕಬೇಕಾಗ್ತದೆ. ಆದ್ರೆ ಸಕ್ಕರೆ ಪ್ರಮಾಣ ಮಾತ್ರ ಜಾಸ್ತಿ ಬೇಕು. ನೀವು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಎಕ್ಸ್ಟ್ರಾ ಮಾಡ್ಕೊಂಡು ಇಟ್ಕೊಳ್ಳೋದು ಒಳ್ಳೆಯದು. ಈಗ 1 ಕಿಲೋ ಸಕ್ಕರೆಗೆ ನಾನು 1/4 ಕಿಲೋ ಪುಟಾಣಿ ಹೇಳಿದ್ದೆ. ಇನ್ನೊಂದು 1/4 ಕಿಲೋದಷ್ಟು ಏನು ಮಾಡಬೇಕು, ಸಪ್ರೇಟಾಗಿ ನೀವು ಪುಟಾಣಿ ಮಾಡಿ ಸಪ್ರೇಟಾಗಿ ಇಟ್ಕೋರಿ. ಒಂದು ವೇಳೆ ಎಕ್ಸ್ಟ್ರಾ ಬೇಕಾಯಿತು ಅಂತಂದ್ರೆ, ಇನ್ನೂ ಗಟ್ಟಿ ಆಗಲಿಲ್ಲ ಅಂತಂದಾಗ ಆವಾಗ ಹಾಕಕ್ಕೆ ಬರ್ತೈತಿ. ಪುಟಾಣಿ ಹಿಟ್ಟು ಇಷ್ಟು ಒಮ್ಮೆ ಹಾಕೋಬೇಡ್ರಿ, ಸ್ವಲ್ಪ ಹಾಕೋತಾನೆ ಈ ರೀತಿ ಕೈ ಆಡಿಸ್ಕೊತ ಇರಬೇಕು. ಈ ಪುಟಾಣಿ ಹಿಟ್ಟು ಹಾಕಬೇಕಾದ್ರೆ ಇನ್ನೊಬ್ಬರ ಸಹಾಯ ತಗೊಳ್ಳೋದು ಒಳ್ಳೆಯದು. ಒಂದು ಕಡೆ ಹಾಕ್ಕೊಳ್ಳೋದು, ಒಂದು ಕಡೆ ತಿರುಗಿಸೋದು ಅಷ್ಟು ಕರೆಕ್ಟಾಗಿ ಒಬ್ಬರೇ ಮಾಡೋದು ಸರಿ ಆಗಂಗಿಲ್ಲ. ಇನ್ನೊಬ್ಬರ ಸಹಾಯ ತೊಗೊಂಡು ಅವ್ರು ಹಿಟ್ಟು ಹಾಕಲಿ, ನೀವು ಚೆಂದಾಗೆ ಕೈ ಆಡಿಸ್ಕೊರಿ. ಇನ್ನು ಹಿಟ್ಟು ಹಿಡಿತೈತೆ ನೋಡಿರಿ, ಇನ್ನೂ ತಿಳು ಐತಿ ಪಾಕ. ಮತ್ತು ಪುಟಾಣಿ ಪುಡಿ ಏನು ಮಾಡ್ಕೋತಿರಲ್ಲ ಅದನ್ನ ಸಾಣಿಸಿ ರೆಡಿ ಮಾಡಿ ಇಟ್ಕೊರಿ, ಹಾಗೆ ಹಾಕಬೇಡ್ರಿ. ಪುಟಾಣಿ ಪುಡಿ ಮಾಡಿ ಅದನ್ನ ಚಾಣಿಸಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿರಿ, ಈಗ ಒಂದು ಹದಕ್ಕೆ ಬಂದೈತಿ. ಇದನ್ನು ನಾವು ತಾಟಿಗೆ ಹಾಕ್ಕೊಳ್ಳೋಣ. ಈಗ ನೋಡಿದರೆ ಗೊತ್ತಾಗ್ತೈತಿ ನಿಮಗೆ ಯಾವ ಹದದಲ್ಲಿ ನಾವು ಪುಟಾಣಿ ಹಿಟ್ಟನ್ನು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಹಿಡಿತೈತಿ, ಅದಿಷ್ಟು ಹಾಕ್ಕೊಂಡು ಚೆಂದಾಗೆ ಕಲಿಸ್ಕೊಳ್ಳೋಣ. ನೋಡಿರಿ, ಈ ಹದಕ್ಕೆ ಬರಬೇಕದು, ಕೈಯಾಡಿಸಿದಾಗ ಈ ಹದಕ್ಕೆ ಬರಬೇಕು. ನೋಡಿ, ಈ ರೀತಿ ಆಗಬೇಕದು ಹಿಟ್ಟು. ಅಲ್ಲಿವರೆಗೂ ನಾವು ಪುಟಾಣಿ ಹಿಟ್ಟನ್ನು ಹಾಕ್ಕೋಬೇಕು. ಈಗ ತುಪ್ಪ ಸವರಿದ ತಾಟಿಗೆ ಇದು ರೆಡಿ ಮಾಡ್ಕೊಂಡಿರುವಂತಹ ಕರ್ದಂಟನ್ನು ಹಾಕ್ಕೊಳ್ಳೋಣ.
ಹಾಕ್ಕೊಂಡು ಎಲ್ಲ ಕಡೆಗೂ ಒಂದೇ ಲೆವೆಲಾಗಿ ಬರುವಂಗೆ ಚೆಂದಗೆ ಚಮಚೆಯಿಂದಾದರೂ ಸೌರಿ ಸ್ವಲ್ಪ ಕಡಚಿಗೆ ಅಥವಾ ಅಗಲವಾದಂತಹ ಅನ್ನದ ಕೈ ಇರ್ತದಲ್ಲ, ಅನ್ನದ ಚಮಚೆ ಇರ್ತದಲ್ಲ, ಅದರಿಂದ ಮಾಡೋದು ಬೆಟರ್. ಹಿಂಗೆ ಸ್ವಲ್ಪ ತಾಟನ್ನು ನೆಲಕ್ಕೆ ಬಡೀರಿ, ಅಂದ್ರೆ ಒಂದೇ ಲೆವೆಲಾಗಿ ಕೂಡ್ತೈತಿ. ಪಟ್ನೆ ಮಾಡಬೇಕಿದು, ಲೇಟ್ ಮಾಡುವಂಗಿಲ್ಲ. ಲೇಟ್ ಆಯಿತು ಅಂದ್ರೆ ನಮ್ಮ ಕರ್ದಂಟು ಬರೋಂಗಿಲ್ಲ, ತಾಟ್ನಾಗ ಹಾಕೋಕ್ಕೆ ಬರೋಂಗಿಲ್ಲ, ಪಟ್ನೆ ಗಟ್ಟಿ ಆಗಿಬಿಡ್ತದೆ ಬುಟ್ಟಿ ಒಳಗೆ. ಅದಕ್ಕೋಸ್ಕರ ಪಟ್ನೆ ತಾಟಿಗೆ ಹಾಕೋಬೇಕು. ಒಲೆ ಆಫ್ ಮಾಡೋದೇ ಹಾಗೆ ಹಾಕ್ಕೊಂಡ್ಬಿಡ್ಬೇಕು. ಈಗ ಕೊಬ್ಬರಿ, ತುರಿದ ಕೊಬ್ಬರಿಯನ್ನು ಹಾಕ್ಕೊಳಕ್ತೀನಿ. ಒಣ ಕೊಬ್ಬರಿ ಹಾಕ್ಕೊಂಡಿನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಈ ರೀತಿ ಹಸಿ ಇದ್ದಾಗನೇ ತಾಟಿಗೆ ಏನು ಹಾಕೋತೀವಲ್ಲ ಹಿಟ್ಟು, ಅದು ಹಾಕ್ಕೊಂಡಾದ್ಮೇಲೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಆರಕ್ಕೆ ಬಿಡಬೇಕು. 5ರಿಂದ 10 ನಿಮಿಷ ಆರಕ್ಕೆ ಬಿಡಬೇಕು. ನೋಡಿರಿ, ಕಟ್ ಮಾಡ್ಬೇಕಾದ್ರೆ ಈ ರೀತಿ ನಮಗೆ ನೀಟಾಗಿ ಬರಬೇಕು. ಆ ಹದಕ್ಕೆ ಬರುವವರೆಗೂ ನಾವು ಆರಲಿಕ್ಕೆ ಬಿಡಬೇಕು. ಪೂರ್ತಿ ಆರಿದ್ರೂ ಕಟ್ ಮಾಡೋಕ್ಕೆ ಬರಲ್ಲ. ಸ್ವಲ್ಪ ಇನ್ನೊಂದು ಚೂರು ಬಿಸಿ ಐತೆ ಅನ್ನೋಕ್ಕಾಗಲೇ ನಾವು ಈ ರೀತಿ ಕರ್ದಂಟನ್ನು ಕಟ್ ಮಾಡ್ಕೋಬೇಕು. ಭಾಳ ಈಸಿ ಮೆಥಡಲ್ಲಿ ನಾವು ಕರ್ದಂಟು ರೆಡಿ ಮಾಡ್ಕೋಬೋದು. ಮತ್ತು ಶೇಂಗಾದ ಹಿಂಡಿಯನ್ನು ಕೂಡ ಇನ್ಸ್ಟಂಟ್ ಶೇಂಗಾದ ಉಂಡಿ ರೆಸಿಪಿಯನ್ನು ಕೂಡ ತೋರಿಸೀನಿ. ಆಣ ಇರಲಾರ್ದೇ ಮಾಡುವಂತಹ ಶೇಂಗಾ ಉಂಡಿ ರೆಸಿಪಿ. ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಶೇಂಗಾದ ಉಂಡಿ ರೆಸಿಪಿಯನ್ನು ನೋಡ್ಬೋದು. ನೋಡಿರಿ, ಈ ರೀತಿ ನೀಟಾಗಿ ಬರ್ತಾವು. ಆಣ ಕರೆಕ್ಟ್ ಬಂದಿತ್ತಂದ್ರೆ ಮತ್ತು ಹಿಟ್ಟು ಕರೆಕ್ಟಾಗಿ ನಾವು ಹಾಕ್ಕೊಂಡ್ವಿ ಅಂತಂದ್ರೆ ಈ ರೀತಿ ನೀಟಾಗಿ ಬರ್ತಾವೆ. ಇಲ್ಲ ಅಂದ್ರೆ ಆ ತಾಟಿಗೆ ಹಾಕೋ ಪುರ್ಸತ್ತಿಗಿಲ್ದೇ ಗಟ್ಟಿಯಾಗಿ ಬಿಡ್ತೈತಿ. ಪುಟಾಣಿ ಜಾಸ್ತಿ ಆಯ್ತಂದ್ರೆ. ಅದಕ್ಕೆ ನಾ ತೋರಿಸಿದ ರೀತಿಯಲ್ಲಿ ನೀವು ಒಂದು ಪ್ಲೇಟ್ನೊಳಗೆ ನೀರು ಹಾಕ್ಕೊಂಡು ಆಣ ಚೆಕ್ ಮಾಡ್ಕೊರಿ. ಕರೆಕ್ಟಾಗಿ ಬಂದಿತ್ತಂದ್ರೆ ಅದಕ್ಕೆ ಹಿಟ್ಟು ಸೇರಿಸಿದ್ವಿ ಅಂದ್ರೆ ನಮ್ಮ ಕರ್ದಂಟ ರೆಡಿ ಆಗ್ತಾವೆ. ನೋಡಿರಿ, ತುಂಬಾ ಟೇಸ್ಟಿಯಾದಂತಹ ಪುಟಾಣಿ ಹಿಟ್ಟಿನ ಕರ್ದಂಟು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಒಂದು ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಮತ್ತು ನಿಮಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರ್ತೈತಿ. ಅವಲಕ್ಕಿ ಚೋಡ ರೆಸಿಪಿಯನ್ನು ನೋಡೋದನ್ನು ಮರಿಬೇಡ್ರಿ. ಹಾಗೆ ಶೇಂಗಾದ ಉಂಡಿ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ. ಇನ್ಸ್ಟಂಟಾಗಿ ಯಾವ ರೀತಿಯಾಗಿ ನಾವು ಶೇಂಗಾದ ಉಂಡಿ ಮಾಡ್ಕೋಬೋದು ಅಂಥೇಳಿ, ಆಣ ಅಥವಾ ಪಾಕ ಇಲ್ಲದೇ ಯಾವ ರೀತಿಯಾಗಿ ನಾವು ಶೇಂಗಾದ ಉಂಡಿ ಮಾಡ್ಕೋಬೋದು ಅನ್ನೋದನ್ನು ನನ್ನ ಚಾನಲಲ್ಲಿ ತೋರಿಸೀನಿ. ಆ ಲಿಂಕನ್ನು ಕೂಡ ಕೊಟ್ಟೀನಿ ವಿಡಿಯೋ ಎಂಡಲ್ಲಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.